ಇಲ್ಲಿ ಸಿ ಟಿ ಅಪ್ಲಿಕೇಶನ್ ಯಾರ್ಯಾರು ಆಗ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಕೆ ಎ ಕಡೆಯಿಂದ ಲೇಟೆಸ್ಟಾಗಿ ಒಂದು ರಿಸರ್ವೇಷನ್ ಸರ್ಟಿಫಿಕೇಟ್ ಮೇಲೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇದ್ರ ಜೊತೆಗೆ ನನ್ನ ಕಡೆಯಿಂದ ನಿಮಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ. ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸಾಗಿ ಕೆ ಸಿ ಟಿ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ನಿಮಗೆ ಸೂಪರ್ ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅಲ್ಲೇನೇ ಪ್ರಾಬ್ಲಮ್ ಬರ್ತಾಯಿದ್ರು ಸೊಲ್ಯೂಷನ್ ನಿಮಗೆ ಅಲ್ಲಿ ಫಾಸ್ಟಾಗಿ ಸಿಗ್ತಾ ಇರುತ್ತೆ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಇವಾಗ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಕೆ ಅವರು ಒಂದು ಲೇಟೆಸ್ಟಾಗಿ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು ಕೂಡ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದೇನೆಂದರೆ, ಇಲ್ಲಿ ನೀವು ಸಿ ಟಿ ಅಪ್ಲಿಕೇಶನ್ ಹಾಕಾದ್ಮೇಲೆ ಇಲ್ಲಿ ನಿಮ್ಮದು ಯೂಸರ್ ಐ ಡಿ, ಪಾಸ್ವರ್ಡ್ ಮತ್ತು ಮೇಯ್ನಾಗಿ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಈ 4 ಕೂಡ ಒಂದು 5-6 ಕಡೆ ಬರೆದಿಡಿ. ಯಾಕೆ ಅಂದರೆ ನಿಮ್ಮದು ಒಂದು ಏನಾದರೂ ಪಾಸ್ವರ್ಡ್ ಮರ್ತೋಯ್ತು ಅಥವಾ ಯೂಸರ್ ಐ ಡಿ ಮರ್ತೋಯ್ತು ಅಂದರೆ ನೆಕ್ಸ್ಟ್ ನಿಮಗೆ ತೊಂದರೆ ಆಗುತ್ತೆ. ಯಾಕೆಂದರೆ ಪಾಸ್ವರ್ಡ್ ಮರ್ತೋಯ್ತು ಅಂದರೆ ರೆಸ್ಟ್ ಮಾಡೋಕ್ಕೆ ನಿಮ್ಮದು ಯೂಸರ್ ಐ ಡಿ ಗೊತ್ತಿರಬೇಕು, ಮೊಬೈಲ್ ನಂಬರ್ ಗೊತ್ತಿರಬೇಕು, ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದಕ್ಕೋಸ್ಕರ ಇದು ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಇದೆಯಲ್ಲ, ಇನ್ನೂ 3-4 ತಿಂಗಳು ಬೇಕಾಗುತ್ತೆ. ನೀವು ಸೀಟ್ ತೊಗೊಳ್ಳೋ ಗಂಟನೂ ಕೂಡ ನಿಮಗೆ ಯೂಸರ್ ಐ ಡಿ, ಪಾಸ್ವರ್ಡು, ನಿಮ್ಮ ಮೇಲ್ ಅಡ್ರೆಸ್ಸು, ನಿಮ್ಮ ಮೊಬೈಲ್ ನಂಬರು ಈ 4 ಕೂಡ ತುಂಬ ಇಂಪಾರ್ಟೆಂಟು. ಒಂದು 3-4 ಕಡೆ ಬರೆದಿಟ್ಕೊಳ್ಳಿ, ಸೇವ್ ಮಾಡಿ ಇಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಇದಿಲ್ಲ ಅಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾದ್ರೆ ಏನೋ ತೊಂದರೆ ಆಯಿತು ಅಂದರೆ ಅದನ್ನು ನೀವು ಸರಿ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಕೀ ಅವ್ರು ಕೊಟ್ಟಿರೋಂಥ ಲೇಟೆಸ್ಟಾಗಿರೋವಂಥ ಅಪ್ಡೇಟ್ಸ್ ಏನಪ್ಪ ಅಂದರೆ, ಒಂದು ರಿಸರ್ವೇಷನ್ ಮೇಲೆ ಕೊಟ್ಟಿದ್ದಾರೆ. ಇದು ಯಾರ್ಯಾರು ಎಕ್ಸ್ ಡಿಫೆನ್ಸ್ ಕೋಟನ್ನು ಕ್ಲೈಮ್ ಮಾಡಬೇಕು, ನಿಮ್ಗೆ ಅಪ್ಲಿಕಬಲ್ ಆಗುತ್ತೆ ಅಂತಿರಲ್ಲ ಆ ಒಂದು ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಇಲ್ಲಿ ನೀವು ಫಸ್ಟು ಸಿ ಟಿ ಅಪ್ಲಿಕೇಶನ್ ಹಾಕಬೇಕು, ಆ ಒಂದು ಯೂಸರ್ ಐ ಡಿ ಪಡ್ಕೋಬೇಕು. ಆ ಒಂದು ಯೂಸರ್ ಐ ಡಿ ಏನು ಅಪ್ಲಿಕೇಶನಲ್ಲಿ ಇರುತ್ತಲ್ಲ ಅದನ್ನ ನೀವು ಅಪ್ಲಿಕೇಶನ್ ನಂಬರ್ನ ನೀವು ತೊಗೊಂಡೋಗಿ ಸೇವಾ ಸಿಂಧು ಪೋರ್ಟಲಲ್ಲಿ ಹಾಕಬೇಕಾಗುತ್ತೆ. ಅಲ್ಲಿ ನೀವು ಎಕ್ಸ್ ಡಿಫೆನ್ಸ್ ಕೋಟ ಸರ್ಟಿಫಿಕೇಟ್ನ ನೀವು ಪಡ್ಕೋಬೋದಾಗಿರುತ್ತೆ. ಅದಾದಮೇಲೆ ಸ್ಟೇಜ್ 2 ಅಲ್ಲಿ ಬಂದುಬಿಟ್ಟು ನಿಮ್ಮದು ಅಪ್ಲಿಕೇಶನ್ ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು ಅಂತ ಕಿಯವರು ಲೇಟೆಸ್ಟಾಗಿ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ. ಇದು ಯಾರ್ಯಾರಿಗೆ ಎಕ್ಸ್ ಡಿಫೆನ್ಸ್ ಕೋಟ ಕ್ಲೈಮ್ ಆಗುತ್ತೆ ಅಂಥ ಸ್ಟೂಡೆಂಟ್ಸು ಈ ಒಂದು ಪ್ರೋಸೆಸ್ನ ಫಾಲೋಅಪ್ನ ಮಾಡಿ. ಮತ್ತು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.